ಕರ್ನಾಟಕ ರಾಜ್ಯದ ಸಚಿವ ಸಂಪುಟ ಭಾರಿ ಬದಲಾವಣೆ, ಭಾರಿ ಕಸರತ್ತು. ಯಾರು ಔಟ್ ಗೋಯಿಂಗ್, ಯಾರು ಇನ್ಕಮಿಂಗ್, ಏನು ನಿಮ್ಮ ಪ್ರೋಗ್ರೆಸ್ಗಳು? ಮಂತ್ರಿಮಂಡಲದಲ್ಲಿ ಇದ್ರಿ 2.5 ವರ್ಷ, ಏನು ಮೋಜು ಮಜಾ ಮಸ್ತಿ ಮಾಡಿದಿರಿ? ಅಭಿವೃದ್ಧಿ ಎಷ್ಟು ಮಾಡಿದ್ರಿ? ಜನಪ್ರಿಯ ಕಾರ್ಯಗಳನ್ನು ಎಷ್ಟು ಮಾಡಿದಿರಿ? ಜನರ ಜೊತೆ ಎಷ್ಟು ಬೆರೆತಿದ್ರಿ? ಜನತಾ ದರ್ಶನ ಎಷ್ಟು ಮಾಡಿದಿರಿ? ಯಾರೋ ಅಧಿಕಾರಿಗಳು ಆಗಲಿ, ನಿಮ್ಮ ಕಾರ್ಯಕರ್ತರಾಗಲಿ ಸುಖ ದುಃಖ ದುಮ್ಮಾನ ಕೇಳಿದ್ರಿ? ಅವರ ಅರ್ಜಿಗಳಿಗೆ ಪರಿಹಾರ ಕೊಟ್ರಿ? ಆ ಪರಿಹಾರ ಕೊಟ್ಟು ಸರಳವಾಗಿ ಇತ್ತಂದ್ರೆ A+, ಅದಕ್ಕಿಂತ ಭಾರಿ ಮಾಡಿದ್ರ +A+, ಇಲ್ದಿದ್ರೆ A-, B-C ಆದ್ರಂದ್ರೆ ಗೆಟ್ ಔಟ್. ಈಗ ಮಂತ್ರಿಮಂಡಲದಲ್ಲಿ ಪ್ರಮುಖ ಸ್ಥಾನ ತೆಗೆದುಕೊಳ್ಳುವವರು BK ಹರಿಪ್ರಸಾದ್ ಬರ್ಕೋರಿ. ಇದೇ ಕಿತ್ತೂರು ಕಲ್ಯಾಣ ಕರ್ನಾಟಕ ರಾಜ್ಯದಿಂದ, ಕಿತ್ತೂರು ನಾಡಿನಿಂದ, ಈ ಉತ್ತರ ಕರ್ನಾಟಕ ಕಿತ್ತೂರು ನಾಡ, ಸಲೀಂ ಅಹ್ಮದ್ಗೆ ಪ್ರಮುಖ ಸ್ಥಾನಮಾನ ಬರ್ಕೋರಿ. ಎರಡಂತೂ ಇವು ಉಪಯುಕ್ತ ಸಲಹೆಗಳನ್ನ ಕೊಟ್ಟಿದ್ದೀನಿ. ಮತ್ತೊಬ್ಬ ಮಂತ್ರಿ ಆಗಬೇಕು, ನಿಜಕ್ಕೂ ನಿಷ್ಕಳಂಕ ರಾಜಕಾರಣಿ, ಭಾಳ ಸರಳ ಸಜ್ಜನಿಕೆ ರಾಜಕಾರಣಿ, ಒಂದು ನಯಾ ಪೈಸೆ ಭಾನಗಡ ಮಾಡಲಾರ್ದಂಥ ರಾಜಕಾರಣಿ, ಹಳೇ ತಲೆಮಾರಿನ ರಾಜಕಾರಣಿ, ಇನ್ನೂ ಬಾಳಿಗಟ್ಟಿದಾರ್ರಿ, ಅಂಥವ್ರ ಮಂತ್ರಿ ಆಗಬೇಕು. ಇದೇ ಆಳಂದದ ಶಾಸಕರಾದಂಥ B.R. ಪಾಟೀಲ್. B.R. ಪಾಟೀಲ್ಗೊಂದು ಹೆಸರೈತ್ರಿ, ಮೆರಗೈತಿ, ತಾಕತ್ತೈತಿ, ಶಕ್ತಿ ಐತಿ. B.R. ಪಾಟೀಲ್ ಯಾವಾಗಲೂ ಬಹಳ ಸಮಾಧಾನದಿಂದ ಮಾತನಾಡೋರು. ಮೌಲ್ಯಾಧಾರಿತ ರಾಜಕಾರಣ ಮಾಡಿದಂಥ ಜಯಪ್ರಕಾಶ್ ಲೋಯಾವಾದವನ್ನು ಅರ್ಥ ಮಾಡಿಕೊಂಡು ಇವತ್ತು ರಾಜಕಾರಣ ಮಾಡುವಂಥ ಆಳಂದದ ಶಾಸಕ B.R. ಪಾಟೀಲ್ಗೆ ಮಂತ್ರಿ ಕೊಡ್ತಾರೆ. ಬಸವರಾಜ ರಾಯರೆಡ್ಡಿ ಕೊಡ್ಬೇಕು, ಅನುಭವಿಕ ರಾಜಕಾರಣಿ, ಅಂಥವ್ರಿಗೆ ಕೊಡ್ಬೇಕು. ಭಾಳ ವಯಸ್ಸಾದವ್ರನ್ನ ತೆಗೀರಿ, ತಾಚ್ಕೊಂಡ್ ಮಾತಾಡೋರನ್ನ, ಅವ್ರನ್ನ ತಗೊಳಕ್ಕೆ ಹೋಗಬೇಡ್ರಿ. ಇನ್ನು ಮುಂದೆ ಅವ್ರನ್ನ ಪಕ್ಷ ಸಂಘಟನೆಗೆ ಮಾಡಿರಿ. ಅವ್ರು ಎಷ್ಟು ಪಕ್ಷ ಸಂಘಟನೆ ಮಾಡ್ತಾರೆ, ಎಷ್ಟು ಕಾರ್ಯಕರ್ತರನ್ನ ಮಾಡ್ತಾರೆ ತೋರಿಸ್ತೀರಿ. ಈಗ ಮುನಿಯಪ್ಪ ಹೇಳ್ತಾರ, ನಾನು ತೆಗೆದ ತಕ್ಷಣ ನನ್ನ ಮಗಳನ್ನ ತೊಗೋಬೇಕು. ಯಾಕ್ರಿ? ತೊಗೋಬೇಕತ್ತೇನೈತಿ ಹೈಕಮಾಂಡ್ ನಿರ್ಣಯ. ನೀವು ತ್ಯಾಗ ಮಾಡಿರಿ. ಒಬ್ಬ ಕಾರ್ಯಕರ್ತ ಇರಲಿ, ಮತ್ತೊಬ್ಬ ನಮ್ಮಲ್ಲೇ ಬಂದಾನ, ಒಬ್ಬ ನಮ್ಮ ಜಿಲ್ಲಾದಾಗ ಶಾಸಕ 2-3 ಸಾರಿ MLA ಆಗ್ಯಾನ, ನಮಗೂ ಒಂದು ಚಾನ್ಸ್ ಕೊಡ್ರಿ ಅಂತೇಳಿ ಸ್ವಯಂ ಪ್ರೇರಿತವಾಗಿ 32ರಿಂದ 33 8 ಮಂತ್ರಿಗಳಿರಲ್ಲ, ಸ್ವಯಂ ಪ್ರೇರಿತವಾಗಿ ಮುಖ್ಯಮಂತ್ರಿಗೆ ಹೋಗಿ ರಾಜೀನಾಮೆ ಕೊಡ್ತೀರಿ. ಆ ಶಕ್ತಿ ಐತಿ ನಿಮ್ಮಲ್ಲಿ. ನಮಗೆ 2.5 ವರ್ಷ ಕೊಟ್ಟಿದ್ದ ಭಾಳ ಚಿರಋಣಿ ಅದೀವಿ. ಪಕ್ಷಕ್ಕೆ ಧನ್ಯವಾದಗಳು. ಇನ್ನು 34 ಜನ ಮಂತ್ರಿಗಳು ಮಾಡ್ತೀರಿ, 3-4 ಸಾರಿ MLA ಯಾರಾಗ್ಯಾರ ಮಂತ್ರಿ ಆಗಿಲ್ಲ, ಅವ್ರಿಗೆ ಕೊಡ್ರಿ. ಅಷ್ಟು ಮಾಡಿದ್ರಂದ್ರೆ 28ಕ್ಕೆ ಮತ್ತೆ ಸರ್ಕಾರ ಕಾಂಗ್ರೆಸ್ಸನ್ನ ಬರ್ತೈತಿ. ಇರ್ಲಿಕ್ಕಂದ್ರೆ ಬರೋದಿಲ್ಲ. ಕಾಂಗ್ರೆಸ್ ಡ್ಯಾಮೇಜ್ ಆಗಾಕತ್ತೈತಿ. ಕಾರ್ಯಕರ್ತರ ಅಸಮಾಧಾನ ಆಗ್ಯಾರ, ಕಾರ್ಯಕರ್ತರಿಗೆ ಮೋಸ ಮಾಡ್ಯಾರಿ, ನಿಷ್ಠಾವಂತ ಕಾರ್ಯಕರ್ತರಿಗೆ ಮೂಲಿ ಗುಂಪು ಮಾಡ್ಯಾರಿ. 30-40 ವರ್ಷ ಇದ್ದಂಥ ಕಾರ್ಯಕರ್ತರನ್ನ ಹೊರಗೆ ಹಾಕ್ಯಾರಿ. ಮನೆ ಬಂದವನ್ನ ರಥ ಗಂಬಳಿ ಹಾಕಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟೇರಿ. ಅವ್ರು ಯಾವಾಗ ಕಾಂಗ್ರೆಸ್ ಪಕ್ಷದಾಗ ಅವ್ರು ದುಡ್ದಾರು, ಕಾಂಗ್ರೆಸ್ ಪಕ್ಷದಾಗ ಯಾವಾಗ ಇದ್ದರು, ಆ ಪಕ್ಷಕ್ಕಾಗಿ ಅವರ ಮುಡಿಪಾದ ಸೇವೆ ಏನು? ಬರೇ KPCC ಆಫೀಸ್ನ ಫೋಟೋ ಹೊಡ್ಕೋತ ಬಂದು ಕೇಕ್ ತಿನ್ಸ್ಕೊತ ನಿಂತರ ಅವ ಕಾರ್ಯಕರ್ತ ಅಲ್ಲ. ಅವ್ಯಾವ್ರಿ ಬರೀ ಅಲ್ಲಿ ಅಡ್ಡಾಡ್ತಿರ್ತಾನು. ನನಗೆ AICC ಲಿಂಕ್ ಇದೆ, ನನಗೆ KPCC ಲಿಂಕ್ ಇದೆ, ನನಗೆ ವೇಣುಗೋಪಾಲ್ ಮಾತಾಡ್ತಾರ, ನನಗೆ ಸೋನಿಯಾ ಗಾಂಧಿ ಮಾತಾಡ್ತಾರ. ಒಬ್ಬದಾನ ರೀತಿ ತಿರುಗಾಡ್ತಿರ್ತಾನೆ ಬೆಂಗಳೂರಾಗ. ಇಲ್ಲಿ ಅವನ ಉತ್ತರ ಕರ್ನಾಟಕದವ ಬರೀ ಅಲ್ಲೇ ಬಿದ್ದಿರ್ತಾನೆ. ತಾನು ಹುಟ್ಟಹಬ್ಬಕ್ಕೆ ಮಂದಿನ ಕರೆಸಿ ಕೇಕ್ ತಿನ್ನಿಸ್ತಾನೆ. ಇಂಥವ್ರು ಹೋದಾರ್ರಿ. ಆದ್ರೆ ಕಾಂಗ್ರೆಸ್ಸದ ಕೊಡುಗೆ, ಅವನ ಕ್ಷೇತ್ರಕ್ಕೆ ಬರ್ರಿ, ಅವನು ಯಾವ ಜಿಲ್ಲಾದವದಾನ ಅಲ್ಲಿ ಅವನ ಹೆಸರು ಹೇಳ್ರ ಬಡ ಬೇಯ್ತಾರೆ. ಇಂಥ ಜನ ಇವತ್ತು ವೈಭವೀಕರಣಗಳು ಸಲುವಾಗಿ ಅಲ್ಲಿ ಚಾಡಿ ಇಲ್ಲಿ ಚಾಡಿ ಅಲ್ಲಿ ಖರ್ಚಿಪ ಒರೆಸ್ತಾರಲ್ಲ, ಆ ಖರ್ಚಿಪ ಒರೆಸೋರಿಗೆ ಇವತ್ತು ಬೆಲೆ ಕೊಡಾಕತ್ತಾರ ಇದೇ ಕಾಂಗ್ರೆಸ್ ನಾಯಕರು. ನಿಷ್ಠಾವಂತ ಉತ್ತರ ಕರ್ನಾಟಕದ ಕಾರ್ಯಕರ್ತರಿಗೆ ಮೋಸ ಮಾಡಿದಿರಿ. ಹಾವೇರಿದಿಂದಿಲ್ಲ, ಹುಬ್ಬಳ್ಳಿ ಧಾರವಾಡದಾಗ ಎಷ್ಟೋ ಜನ ಜೀವ ಕಳ್ಕೊಳ್ಳೋ ಪರಿಸ್ಥಿತಿ ಬತ್ತು ಪಾಪ. ಇದೇ ಬಾಗಲಕೋಟೆ ಬಿಜಾಪುರದಾಗ, ಬಾಗಲಕೋಟೆ ಶಾಪ್ ಹತ್ತೋದು, ಬಿಜಾಪುರ ಶಾಪ್ ಹತ್ತೋದು. ಮುಂದಿನ ಚುನಾವಣೆದಾಗ ಎಂತಿಂಥ ಪ್ರತಿಭಾವಂತಿದ್ರು, ಜಮಖಂಡಿ ಆಗಿದ್ರು. ಬಿಜಾಪುರ ನಗರದಾಗ 2 ಸಲ ಸೋತಂಥ ಶಾಸಕ ಏನು ಕೊಟ್ರಿ? ನಾಳೆ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಾಕೈತಿ. ಅದರ ಸಲುವಾಗಿ ಈಗ ಮಂತ್ರಿಮಂಡಲ 15 ಮಂತ್ರಿಮಂಡಲವನ್ನು ಹೊರಗೆ ಹಾಕಿ 15 ಮಂತ್ರಿಗಳನ್ನ ತಗೋತಾರ. ಹೊಸ ಯಂಗ್ ಎನರ್ಜಿಕ್ ಮಂತ್ರಿಗಳು ಆಗ್ತಾರ. ಲಕ್ಷ್ಮಣ ಸೌದಿ ಬೆನ್ನತ್ಯಾರ, ಗಣೇಶ್ ಹುಕ್ಕೇರಿನೂ ರೇಷ್ನ್ಯಾಗ ಅದಾರ. ಬೆಳಗಾವಿ ಜಿಲ್ಲೆದು ಹೇಳಾಕತ್ತನ್ರಿ. ಈಗಾಗಲೇ ಇಲ್ಲಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ರೇಷ್ನ್ಯಾಗ, KPCC ಅಧ್ಯಕ್ಷ ಸ್ಥಾನ ಕೊಡ್ಬೋದು. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ 2.5 ವರ್ಷ ಆತು, ಇನ್ನು ಅಲ್ಲಿ ಮತ್ತೊಂದು ಮಹಿಳೆಗೆ ಪ್ರಾಶಸ್ತ್ಯ ಕೊಡೋಣ ಅಂತೇಳಿ ಹೈಕಮಾಂಡ್ ನಿರ್ಣಯ ತಗೋತಂದ್ರೆ
ಅದು ಆಗಬಹುದು. ರಾಜಕಾರಣದಾಗ ಏನು ಬೇಕಾದ ಆಗ್ಬೋದು. ಒಂದು ತಾಸಿನಾಗ ಉಚ್ಚಾಟನೆ, ಒಂದು ತಾಸಿನಾಗ ಮತ್ತೆ ಮರು ಸೇರ್ಪಡೆ. ಇದು ರಾಜಕಾರಣ. ಅಲ್ಲೇನು ಕಾನೂನಿಲ್ಲ, ಕಾಯ್ದೆ ಇಲ್ಲ, ಏನಿಲ್ಲ, ಗಂಡಾಂತರ ಇಲ್ಲ, ಏನಿಲ್ಲ, ಷರತ್ತುಗಳು ಇರೋಂಗಿಲ್ಲ. ಬೇಷರತ್ತು ತೊಗೊಂಡ್ಬಿಡೋದು, ಬೇಷರತ್ತು ಒಳಗಾಗ್ಬೋದು. ಇಂಥವೆಲ್ಲ ನಡುವಾಗ ನಿಷ್ಠಾವಂತ ಕಾರ್ಯಕರ್ತನ ಪರಿಸ್ಥಿತಿ ಏನು? ನಿಷ್ಠಾವಂತ ಕಾರ್ಯಕರ್ತ ಇವತ್ತು ಆಕ್ರೋಶ ವ್ಯಕ್ತಪಡಿಸಕತ್ತಾನ, ನಿಮಗೆ ಶಾಪ ಕೊಡಾಕತ್ತಾನ. ಮುಂದಿನ ಚುನಾವಣೆಯಲ್ಲಿ ಅವನೇ ಬಂಡುಕೋರಾಗಿ ನಿಂದಿರ್ತಾನ, ನಿಮ್ಮ ಸೋಲಿಗೆ ಕಾರಣ ಆಗ್ತಾನೆ. ನೀವು ಅವಂಗ ನಿಗಮ ಮಂಡಳಿ ಅಧ್ಯಕ್ಷ ಕೊಡಬೇಡ್ರಿ, MLC ಕೊಡಬೇಡ್ರಿ, ಮುಂದೆ ಹೇಳ್ತೀರಿ ನಿಂದ ಹೇಳಕ್ಕೆ ಹೋಗೀನಿ, ಆದ್ರೆ ಒಳಗೆ ಹೋಗಿ ಅವ್ನು ಕೊಡಬೇಡ್ರಿ, ನನಗೆ ಕೊಡ್ರಿ ಅಂತ ಹೇಳ್ತೀರಿ. ಇದು ಹಿಂಗೆ ಡಬಲ್ ಗೇಮ್. ದಿಲ್ಯಾಗೂ ನೋಡಿನ, ಇದೇ ಬೆಂಗಳೂರಾಗೂ ನೋಡಿ, ಗಪ್ಪ ಚುಪ್ಪ ಶಾಂತ ನಿಂತು ನೋಡಾಕತ್ತಿದ್ನಿ ಕತಿ. ನಿಮ್ಮದು ಹೇಳಕ್ಕೆ ಹೊಂಟವ್ರಿ, ನೀವು ತೊಗೊಂಡು ಅನ್ನೋರು ಒಳಗೆ ಬೇರೆನೇ ಹೇಳಿ ಬರೋರು. ಅಲ್ಲಿರ್ತಾರಲ್ಲ ನಮ್ಮ ದೂತಗಳು ಬಂದು ಹೇಳೋ, ಏನು ಕಾಕ ಅವರು ಇವ್ರು ಹೇಳಕ್ಕೆ ಬಂದಿಲ್ಲ ರೀ, ಅವ್ರು ತಮ್ಮದೇ ಹೇಳಿ ಹೋದ್ರು. ಇವೆಲ್ಲ ಗುಪ್ತ ಸುದ್ದಿ ಸಿಗ್ತಾವೆ. ಇದೇ ಬೆಳಗಾವಿ DCC ಬ್ಯಾಂಕ್ನಾಗ ನೋಡ್ರಿ, ಬೆಂಗಳೂರಿಂದ ಸಾವಿರಾರು ಫೋನ್ ಬರತ್ತಾವು. ಆ ಕಾಣದ ಕೈವಾಡದ ಫೋನ್ಗಳು, ಮುಸುಗುದಾರಿಗಳು. ಯಾರು? 19ಕ್ಕೆ ಫಲಿತಾಂಶ, 13ಕ್ಕೆ ಮುಂಚಿತ ಫಲಿತಾಂಶ. ಇವೆಲ್ಲ ರಾಜಕಾರಣದಲ್ಲಿ ಏನೇನಾಗ್ತಾವ? ನಿಜವಾಗಿ ಈ ಕಾರ್ಯಕರ್ತರ ಶಾಪ ತೊಗೊಳಕ್ಕೆ ಹೋಗಬೇಡ್ರಿ. ಕಾಂಗ್ರೆಸ್ಸಿನ ಮಂತ್ರಿಗಳೇ ಕಾರ್ಯಕರ್ತರೇ. ನಿಮ್ಮ ಮಂತ್ರಿ ಸ್ಥಾನ ಹೋದ್ರೆ ಪರವಾಗಿಲ್ಲ, ಮತ್ತೊಬ್ಬರಿಗೆ ಸ್ಥಾನ ಕೊಡ್ರಿ. 5-6 ಸಲ ಆರಿಸಿ ಬಂದಾರ, ಅಲ್ಲಿ MLA ಗಳದಾರ, ಯಂಗ್ ಸ್ಟಾರ್ ಅದಾರ. ರಾಹುಲ್ ಗಾಂಧಿ ಅದನ್ನು ವಿಚಾರ ಮಾಡಕತ್ತಾನ, ಯಂಗ್ ಸ್ಟಾರ್ ಕ್ಯಾಬಿನೆಟ್ ಮಾಡ್ರ ಮಾತ್ರ ಕರ್ನಾಟಕದಾಗ ಕಾಂಗ್ರೆಸ್ ಇರ್ಲಿಕ್ಕಂದ್ರೆ ಬೊಕ್ಕ ಪಡಿ ಬರ್ದ ಇಟ್ಕೋರಿ. ಕಡಕ ಜವಾರಿ ಕಾಕ ಯಾವಾಗಲೂ ಕರಿನಾಲಿಗೆ ಕಾಲಜ್ಞಾನದ ಭವಿಷ್ಯ. ಹಂಗಾದ್ರೆ ಕಾರ್ಯಕರ್ತರಿಗೆ ಮೋಸ ಮಾಡಿದವರು, ಕಾರ್ಯಕರ್ತರಿಗೆ ಯಾರ್ಯಾರು ಫಸಾಸಿದ್ರಿ, ಕಾರ್ಯಕರ್ತರು ಶಾಲು ಹಾರು ತುರಾಯಿ ಬಿರಿಯಾನಿ ತಿನ್ಸಕ್ಕಷ್ಟ ಅದಾರೋ, ನಿಮಗೆ ಉಪಚಾರ ಮಾಡೋಕ್ಕಷ್ಟ ಅದಾರೋ, ಕಾರ್ಯಕರ್ತರ ಭವನೆ ಕೇಳವರ್ಯಾರು, ಅವರ ಗೋಳು. ಇದೇ ಇವತ್ತಿನ ವಿಶೇಷ ಸ್ಟೋರಿ. ಇನ್ನು 15 ಮಂದಿ ಹೊರಗೆ ಹೋಗ್ತಾರೆ, ಇನ್ನು 15 ಮಂದಿ ಒಳಗೆ ಬರ್ತಾರೆ. ಹೇಳ್ತಾನೆ ನಾಳೆ ನಾಡ್ದ ಸಂಪೂರ್ಣವಾದ ಟಿಪ್ಪಣಿ ತೊಗೊಂಡು ಹೇಳ್ತೀನಿ. ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡ್ಕೊತ ಹೋಗ್ರಿ. ಫೇಸ್ಬುಕ್ನಾಗ, ಯೂಟ್ಯೂಬ್ದಾಗ ಕಮೆಂಟ್ಗಳು ಹಾಕಿರಿ, ವಿರುದ್ಧರೇ ಹಾಕಿರಿ, ಪರವಾಗಿರಿ ಹಾಕಿರಿ. ಎಲ್ಲ ನಿಮಗೆ ಬಿಟ್ಟು ವಿಷಯ. ನಿಮ್ಮ ಆಶೀರ್ವಾದ ಅಂತೂ ಇರಲಿ. ನಮಸ್ಕಾರ.